ಉದ್ದ ಬರುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಮನೇಲಿ ಜಂಪದ ಪ್ರೋಗ್ರಾಮ್ ಸ್ಟಾರ್ಟ್. ಅಮ್ಮ ಇದು ಒರ್ಸು ಅಂತ ಹೇಳ್ತು ಕಸನ, ಅದಕ್ಕೆ ಬಂದೆ. ನಮ್ಮಮ್ಮ ಅಕ್ಕಮ್ಮ ಹೊಡಿತಿದ್ಯಾ ನೋಡಿ. ನಮ್ಮನೆ ಹಸ ಒಂದೇ ಒಂದು ಇಟ್ಕೊಂಡೈತೆ ಇವಾಗ ನೋಡಿ. ಇದೆ ತಿಮ್ಮಿ ಹುಡುಗನ ಹುಡುಗಿನ ಅಮ್ಮ ಇದು? ಓ ಇದೆ ಅಲ್ವಾ, ಈಗ ಕರ ಹಾಕಿದ್ದು ನೋಡಿ, ಎಷ್ಟು ದೊಡ್ಡದಾಯ್ತಲ್ಲ. ತಡಿಯಮ್ಮ, ನನ್ನ ಸೇರ್ಸೇರ ಮೂಕಿಕ್ಕಿತ್ತು. ಬಾಗ್ಲಾಕ್ ಹೋಗ್ಲಾ? ಹಸುನ ಹೊಡ್ಕೊಂಡು ಕಸನ ಎತ್ಕೊಂಡು ಹೋಗ್ತಾ ಇದೆ. ಇವಾಗ ನಮ್ಮದು ವರ್ಷ ಆಯಿತು, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗೋಣ. ನಮ್ಮನೆ ದೂರದಿಂದ ಹೆಂಗೆ ಕಾಣುತ್ತೆ ನೋಡಿ ಗೈಸ್. ನೋಡಿ ಅಡ್ಡೆ ಎಲ್ಲ ರೆಡಿ ಆಗ್ತಾ ಇದೆ ಇವಾಗ. ಅಣ್ಣ ಇವಾಗ ತಗೊಬಂದಿರೋದು ಎಷ್ಟು ಚೆನ್ನಾಗಿದೆ ಮುದ್ದಾಗಿ ಅಂತಂದರೆ, ವೈಟ್ ಕಲರು, ಬ್ಲೂ ಐಸ್ ಬೇರೆ ಇದೆ, ಸಕ್ಕದಾಗಿದೆ. ಅದು ತೋರ್ಸೋಣ ಅಂದರೆ ಅದು ನೋಡ್ತಾನೆ ಇಲ್ಲ. ಎಷ್ಟು ಕ್ಯೂಟ್ ಆಗೈತೆ ನೋಡಿ. ಬಂದಿರೋದು ಎಲ್ರಿಗೂ ಎಷ್ಟು ಖುಷಿ ಅಂತ. ದೃಷ್ಟಿ ತೆಗೀರಿ ಅದಕ್ಕೆ ನೋಡಿ. ಇವನ ದೃಷ್ಟಿ ತೆಗಿ ನೀನು. ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೇಲಿ ಹಬ್ಬ ನಡೀತದೆ ಅಂತಂದರೆ ಒಂಥರ ಫುಲ್ ಎನರ್ಜಿ. ಆ್ಯಂಡ್ ಇವತ್ತು ಉಪವಾಸ ಇರೋದ್ರಿಂದ ಇವಾಗ ಅಭಿಷೇಕ ನಡೀತಾಯಿದೆ ಕೆಳಗಡೆ ದೇವಸ್ಥಾನದಲ್ಲಿ, ಹೋಗಬೇಕು. ಇವತ್ತು ಕಳಸ ಹೊರೋದಾಗಿರೋದ್ರಿಂದ ನಾನು ಉಪವಾಸ ಇದ್ದೀನಿ. ಕಳಸ ಹೇಗೆ ರೆಡಿ ಮಾಡ್ತೀವಿ, ಹೇಗೆ ಪೂಜೆ ಇರುತ್ತೆ, ಏನಿರುತ್ತೆ ಇವತ್ತು, ಹೇಗೆ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ಬನ್ನಿ ಹೋಗೋಣ. ನನ್ನ ಜೊತೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಚೆರಿ ಅವರು ರೆಡಿಯಾಗಿ ನೆಗಿತಿದ್ದಾರೆ ನೋಡಿ ಅಲ್ಲಿ. ಆ್ಯಂಡ್ ಹೂವೆಲ್ಲ ಬಂದಿದೆ ಇಲ್ಲಿ. ನಮ್ಮಮ್ಮ ಕೂಡ ರೆಡಿಯಾಗಿದ್ದಾರೆ. ಅಮ್ಮ ರೆಡಿನಾ? ಇಲ್ಲ, ನಮ್ಮಮ್ಮನ ನೋಡಿ ರೆಡಿಯಾಗಿದ್ದಾರೆ. ನಮ್ಮಮ್ಮನ ರೆಡಿ. ತಡಿ ಬಂದೆ ಒಳಕ್ಕೆ. ಅಮ್ಮ ಖರ್ಚು. ನಮ್ಮಮ್ಮನ ಕೂದಲು ನೋಡಿ ಗೈಸ್, ನನ್ನ ಕೂದಲು ಹಂಗೆ ಅದಕ್ಕೆ ಉದ್ದ ಇರೋದು. ನಮ್ಮಮ್ಮನ ಕೂದಲು ಹೆಂಗೆ ಉದ್ದ ಇದೆ, ಅದಕ್ಕೆ ಮೋಸ್ಟ್ಲಿ ಹೆರಿಡಿಟಿ ಅನಿಸುತ್ತೆ ನನಗೆ. ಅದಕ್ಕೆ ನನ್ನ ಕೂದಲು ತುಂಬ ಉದ್ದ ಬರುತ್ತೆ ನಾರ್ಮಲಾಗಿ. ಇವಾಗ ಆಲ್ರೆಡಿ ಟೈಮ್ ಆಗಿದೆ. ನಮ್ಮಪ್ಪ ಉಗ್ಗಿಯೋಕ್ಕಿಂತ ಮುಂಚೆ ಕಳಸ ತಗೊಂಡು ಹೋಗಬೇಕು. ಎಲ್ಲಿದೆ ಕಳಸ ಅಂತ ತೋರಿಸ್ತೀನಿ. ಇದು ನೆನ್ನೆ ನಾನು ವಾಶ್ ಮಾಡಿದ್ನಲ್ಲ, ಸೊ ಇದನ್ನೆಲ್ಲ ತೊಗೊಂಡು ಅಲ್ಲಿ ಹೋಗಿ ಅಭಿಷೇಕ ಆದಮೇಲೆ ಇದಕ್ಕೆ ರೆಡಿ ಮಾಡಬೇಕು. ಸೊ ಗೈಸ್, ಇವಾಗ ನಾನು ಮತ್ತು ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಲಾಂಟಿ ಅಂದರೆ ಕೋಕಿಲಕ್ಕ ಅವ್ರ ಅಮ್ಮ ಮತ್ತು ನಾನು ಕಳಶ ಹೊರ್ತಾ ಇರೋದು ಇವತ್ತು. ಆಲ್ರೆಡಿ ಅವ್ರು ಹೋಗಿದ್ದಾರೆ, ಅಭಿಷೇಕ ಆಗ್ತದೆ ಅಲ್ವಾ. ಸೊ ಹಾಗಾಗಿ ಅಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ನೋಡಿ ಕಳಶನ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ತೋರಿಸ್ತೀನಿ. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೆಕ್ಸ್ಟ್ ವರ್ಷ ಏನಾದರೂ ಆದರೆ ನಾನು ಫಸ್ಟೇ ಇನ್ಫಾರ್ಮ್ ಮಾಡ್ತೀನಿ, ನೀವು ಬನ್ನಿ, ಬರ್ಬೋದು ಆರಾಮಾಗಿ. ದೇವ್ರ ಮೇಲೆ ಜಾಸ್ತಿ, ವೀರಭದ್ರ ಸ್ವಾಮಿ ಮೇಲೆ ಜಾಸ್ತಿ ನಂಬಿಕೆ ಇರೋರು ತುಂಬ ಜನ ಬರ್ತಾರೆ ಇಲ್ಲಿ. ನನಗೆ ನಿನ್ನೆ ಆಶ್ಚರ್ಯ ಆಯಿತು, ಯಾರೋ ಒಬ್ಬರು ಮಂಗಳೂರಿಂದ ಬಂದು ದೇವರಿಗೆ ದುಡ್ಡೆಲ್ಲ ಕೊಟ್ಟು ಏನೇನು ಕೆಲಸ ಮಾಡಬೇಕು ಅಂತ ಕೇಳಿ ಅವರೇ ಮಾಡಿಸಿದ್ರು. ತುಂಬ ಕಡಿಮೆ ಈ ಥರ ಅಂದರೆ ಭಕ್ತಾದಿಗಳು ಬರೋದು. ನಂಗೆ ಖುಷಿ ಆಯಿತು ಅವ್ರನ್ನ ನೋಡಿ. ಈಶಾನ ಸರ್ವ ವಿದ್ಯಾನಾಮೀಶ್ವರ ಸರ್ವಭೂತಾನಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಅಸ್ತು ಸದಾಶಿವಂ ಈಶಾನ ಮಂತ್ರಿ ಶುದ್ಧೋದಕೇನ ಸ್ಥಾಪಯಾಮಿ. ಕಳಸಕ್ಕೆ ಅಭಿಷೇಕ ಎಲ್ಲ ಆಗಿ ಇವಾಗ ಹೂನ ಮಾಡಿಸ್ತಾ ಇದ್ದೀವಿ. ಅಮ್ಮ ಎಲ್ಲ ಹೂ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಅಮ್ಮ ಎಡೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರೆಲ್ಲ ಮೀಟಿಂಗ್, ನಾವು ಹಿಂದೆ ಅಂದರೆ ಚೈಲ್ಡ್ಹುಡಲ್ಲಿ ಹೆಂಗೆ ಮಾತಾಡ್ತಿದ್ವಿ ಏನೋ ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ನಿಂತಿದ್ವಿ ಇಲ್ಲಿ. ಆ್ಯಂಡ್ ಊರವರೆಲ್ಲ ಇಲ್ಲಿ ನಿಂತಿದ್ದಾರೆ, ಎಲ್ಲ ಕೂತಿದ್ದಾರೆ ಪೂಜೆ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಪೂಜೆ ಆದಮೇಲೆ ಒಳ್ಳೆ ಊಟ ಕೊಡ್ತಾರೆ. ಸಂಜೆ ಇನ್ನು ಸ್ಟಾರ್ಟ್ ಆಗುತ್ತೆ. ಸರ್ಪ್ರೈಸು ರೆಡಿ, ಟಾಟಾ. ಮಂಗ ಅಯ್ಯೋ, ಹಾಲು ಕುಡಿಸ್ತಾರ. ಕೊತ್ತಿಗೆ ನಾನು ಬೀರ್ ಕೊಡಿಸ್ತೀಯ?
ಅದು ಕುಡಿತಾ ಇಲ್ಲ. ಒಂದ್ ತಿಂಗಳು ಮರದ್ವೇನೆ ಕುಡಿ ಮಗರಿ ಕುಡಿತಾ ಚಾಷ್ಟ ಮಾಡ್ತೇವೆ ಬಾಟ್ಲಿ ಇತ್ತಲ್ಲ ಹಿಡಿ ಅಷ್ಟಪ್ಪ ಬಾಯಲ್ಲಿ ಸ್ಪೂನ್ ಚಿಕ್ಕದಾಗಬೇಕು. ಸೊ ಗೈಸ್ ಫೈನಲಿ ಇಷ್ಟು ರೆಡಿ ಆಗಿದೆ ಇವಾಗ. ನೋಡಿ ಹೇಗೆ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಫುಲ್ ಆದಮೇಲೆ ನಾನು ಒಂದು ವೀಡಿಯೋನ ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ. ಇವರೆಲ್ಲ ನೋಡಿ ರೆಡಿ ಮಾಡ್ತಾ ಇರೋದು. ಇವರಿಷ್ಟು ಜನದ ಪರಿಶ್ರಮ ಈ ಥರ ಬಂದಿದೆ ಇವಾಗ. ಗೈಸ್ ಯಾರೋ ಒಬ್ರು ಗೆಸ್ಟ್ ಬರ್ತಾರೋ ಥರ ಅನ್ನಿಸ್ತಾ ಇದೆ. ನೋಡೋಣ ಯಾರು ಬರ್ತಾರೆ ಇವಾಗ ಅಂತ. ಬಂದ್ರು ಬಂದ್ರು ಬಂದ್ರು. ಓಹೋ ಇಲ್ಲೊಬ್ರು ಸೆಲೆಬ್ರಿಟಿ ಬರ್ತಿದ್ದಾರೆ. ಒಬ್ರಿಗೆ ಮುಂದಕ್ಕೆ ಹೋಗು. ರೆಡಿ 1 2 3 ಸ್ಟಾರ್ಟ್. ಪರ್ಷಿಯನ್ ಕ್ಯಾಟು ಅಲ್ಲಿ ಏನದು ಜಂಪ್ ಸ್ಟಾರ್ಟ್ ಆಗಿದೆ. ಇವಾಗೆಲ್ಲ ನಾನು ಈ ತರ ರೆಡಿ ಆಗಿದ್ದೀನಿ. ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ನೋಡಿ ಸ್ಪೆಷಲ್ ಗೆಸ್ಟ್ ಬೇಡ ಬಂದಿದ್ದಾರೆ. ತಿರುಗಿ ಒಂಚೂರು ಮುಖ ತೋರಿಸಿ. ಕಿರಣ್ ಇವಾಗ ಬಂದರು. ಇವಾಗ ಎಲ್ಲ ಹೊರಡ್ತಾ ಇದ್ದೀವಿ. ಕೊಡಿ ನಮ್ಮ ಕ್ಯಾಮ್ರಾಮ್ಯಾನ್ ಪಂಚು ಜೊತೆ ಎಲ್ಲ ಹೊರಟ್ವಿ ಇವಾಗ. ಎಲ್ಲ ಹಾಯ್ ಮಾಡಿ ಒಂದ್ಸಲ ಹೆಂಗೆ. ಎಲ್ಲ ಹೊರಟ್ವಿ. ಕುಸತ್ತೆ ಒಂದು ಹಾಯ್ ಮಾಡಂಗೆ. ಕುಸತ್ತೇನು ಬಂದೈತೆ. ಪೂಜಾ ಕೈಸಲಿ ಮಿಸ್ಸಿಂಗು. ಅಮ್ಮ ಅಮ್ಮ ಬರ್ತೀಯಾ ಇಲ್ವಾ? ಬರ್ತೀಯ ಇಲ್ಲ? ಬಾ ಬೇಗ.
ಫಂಕ್ಷನ್ ಎಲ್ಲ ಮುಗಿಸಿ ಇವಾಗ ಆಲ್ಮೋಸ್ಟ್ ಹೊರಟಾಯ್ತು. ಹಾಗೆ ನಂದು ಆಧಾರ್ ಕಾರ್ಡ್ ಕೂಡ ಹೊಸದು ಮಾಡಿಸಿದೆ, ಬಂದಿದೆ. ನಮ್ಮಮ್ಮಂಗೆ ಬಾಯ್ ಹೇಳೋಣ. ಬಾಯ್ ಕಣಮ್ಮ. ಯಾವಾಗ ಬರ್ತೀಯ? ಯಾವಾಗ ಬರ್ತೀಯ? ಅಪ್ಪಾಜಿ, ನಮ್ಮ ಅಪ್ಪಾಜಿ ಫುಲ್ ಪೇಷಂಟ್ ಆಗಿಬಿಟ್ಟಿದ್ದಾರೆ ಜಾತ್ರೆ ಮಾಡಿ. ನೋಡಿ ಇಲ್ಲಿ ಇವಾಗ ಎದ್ದು ಸುಸ್ತು. ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಬರ್ರಿ. ಹಾಂ ಕೊಡ್ತೀನಿ. ಬಾಯ್.